ಹೆಲೋ ಸೂಪರ್ ಸ್ಟಾರ್, ವೆಲ್ಕಮ್ ಟು ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್. ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವೆಲ್ಲರೂ ಫೇಸ್ ಮಾಡ್ತಿರೋ ನೀರಿನ ಅಭಾವ ಅಂದ್ರೆ ವಾಟರ್ ಸ್ಕ್ಯಾಸಿಟಿಯ ಹಿಂದಿನ ಶಾಕಿಂಗ್ ರಿಯಾಲಿಟಿ ಬಗ್ಗೆ ಡೈರೆಕ್ಟ್ ಆಗಿ ಮಾತಾಡೋಣ. ನಲ್ಲಿಯಲ್ಲಿ ನೀರಿಲ್ಲ, ಟ್ಯಾಪ್ಸ್ ಎಲ್ಲ ಡ್ರೈ ಆಗಿದೆ ಅನ್ನೋ ಟೆನ್ಷನ್ ಅಲ್ವಾ? ಬನ್ನಿ, ಇದರ ಅಸಲಿ ಸೀಕ್ರೆಟ್ ಏನು ಅಂತ ಯಾವುದೇ ಮಸಾಲೆ ಇಲ್ಲದೆ ತಿಳ್ಕೊಳ್ಳೋಣ. ರೀಸೆಂಟ್ ಆಗಿ ಪ್ರೈವೇಟ್ ವಾಟರ್ ಟ್ಯಾಂಕರ್ ರೇಟ್ಸ್ ಕಂಪ್ಲೀಟ್ ಆಗಿ ಡಬಲ್ ಆಗಿರೋದು ನಿಜಕ್ಕೂ ಶಾಕಿಂಗ್. ಒಂದು 12,000 ಲೀಟರ್ ಟ್ಯಾಂಕರ್ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಫ್ಯಾಮಿಲಿಗಳು ಜಸ್ಟ್ ಬದುಕೋದಕ್ಕಾಟಿನೇ ಪ್ರತಿ ತಿಂಗಳು ಬರೋಬ್ಬರಿ 3,000 to 5,000 ರೂಪಾಯಿ ಬರೀ ಈ ಟ್ಯಾಂಕರ್ ನೀರಿಗೆ ಖರ್ಚು ಮಾಡ್ತಿದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಇದು ನಮ್ಮೆಲ್ಲರಿಗೂ ಆಗ್ತಿರೋ ದೊಡ್ಡ ಪ್ರಾಬ್ಲಮ್. ಆದ್ರೆ ಇಲ್ಲಿರೋ ಒಂದು ಬಿಗ್ ಸೀಕ್ರೆಟ್ ಏನ್ ಗೊತ್ತಾ? ಈ ಟ್ಯಾಂಕರ್ಗಳನ್ನ ರಿಯಲ್ ಆಗಿ ಕಂಟ್ರೋಲ್ ಮಾಡೋದು ಯಾರು? ಸೋರ್ಸಸ್ಸಿಂದ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಕೆಲವು ರಾಜಕಾರಣಿಗಳು ಮತ್ತು ಈ ವಾಟರ್ ಟ್ಯಾಂಕರ್ ಮಾಫಿಯಾ ನಡುವೆ ಒಂದು ಹಿಡನ್ ನೆಕ್ಸಸ್ ಅಂದ್ರೆ ಗುಪ್ತ ಕನೆಕ್ಷನ್ ಇದೆ. ನಾವಿಲ್ಲಿ ಯಾರ ಪರವಾಗಿಯೂ ಮಾತಾಡ್ತಿಲ್ಲ, ಆದರೆ ನ್ಯೂಟ್ರಲ್ ಆಗಿ ನೋಡಿದ್ರೆ ಈ ಶಾಕಿಂಗ್ ಲಿಂಕ್ ಬಗ್ಗೆ ಸಾಕಷ್ಟು ರಿಪೋರ್ಟ್ಸ್ ಬರ್ತಿದೆ. ಇದನ್ನೇ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಅಂದ್ರೆ ಕೃತಕ ಅಭಾವ ಅಂತ ಕರೀತಾರೆ. ಇದು ಹೇಗೆ ವರ್ಕ್ ಆಗತ್ತೆ ಅಂದ್ರೆ, ಪೈಪ್ಲೈನ್ ವಾಲ್ವ್ಗಳನ್ನು ಬೇಕು ಅಂತಾನೆ ಕೇವಲ 30% ಮಾತ್ರ ಓಪನ್ ಮಾಡ್ತಾರೆ, ಅಥವಾ 3 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಯಾಕೆ? ಸಿಂಪಲ್. ಒಂದು ಟ್ಯಾಂಕರ್ ಓನರ್ ಮೇಲೆ ಸುಮಾರು 50 ಲಕ್ಷದಷ್ಟು ಡೆಪ್ಟ್ ಅಂದ್ರೆ ಸಾಲ ಇರುತ್ತೆ. ಈ ಕೃತಕ ಅಭಾವ ಸೃಷ್ಟಿ ಮಾಡಿದ್ರೇನೆ ಅವರು ತಮ್ಮ ಇನ್ವೆಸ್ಟ್ಮೆಂಟ್ನ ವಾಪಸ್ ತೆಗಿಯಕ್ಕೆ, ಹಾಗೆ ಎಲೆಕ್ಷನ್ ಟೈಮ್ನ ಕಮಿಟ್ಮೆಂಟ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಒಂದು ಕಟು ಸತ್ಯ. ಗವರ್ಮೆಂಟ್ ಬೋರ್ಡ್ಗಳು ಪೈಪ್ ಮೂಲಕ ನೀರು ಕೊಡೋಕೆ ಕಷ್ಟಪಡ್ತಾ ಅಂದ್ರೆ, ಈ ಟ್ಯಾಂಕರ್ ಮಾಫಿಯಾಗೆ ಮಾತ್ರ ಯಾವಾಗಲೂ ಮ್ಯಾಜಿಕ್ ಥರ ನೀರು ಎಲ್ಲಿಂದ ಸಿಗುತ್ತೆ? ಸಿಟಿಯಿಂದ ದೂರ ಇರೋ ಬೋರ್ವೆಲ್ಗಳನ್ನು ಅವ್ರು ಕಂಪ್ಲೀಟ್ ಆಗಿ ಓವರ್ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಆದರೆ ನ್ಯಾಚುರಲ್ ಆಗಿ ಅತಿ ಕಡಿಮೆ ಎನರ್ಜಿಯಲ್ಲಿ ನೀರು ಕೊಡೋ ನಮ್ಮ ಸಾಂಪ್ರದಾಯಿಕ ಓಪನ್ ವೆಲ್ ಅಂದ್ರೆ ತೆರೆದ ಬಾವಿಗಳನ್ನು ಮಾತ್ರ ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡಿದೀವಿ. ಇಷ್ಟೆಲ್ಲ ಮಾಫಿಯಾ ಕಥೆ ಆಯಿತು, ಆದರೆ ನಮ್ಮ ಮಳೆ ಏನಾಯಿತು? ಎಲ್ಲಿ ಹೋಯ್ತು ಆ ಮಳೆ ನೀರು? ನಾವೇಕೆ ಈ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ಕೇವಲ ಮಾಫಿಯಾವನ್ನೇ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮ ಎನ್ವೈರ್ಮೆಂಟಲ್ ರೀಸನ್ಸ್ ಕಡೆಗೂ ಸ್ವಲ್ಪ ಗಮನ ಕೊಡೋಣ. ಹೌದು, ಲಾಸ್ಟ್ ಇಯರ್ ನಮಗೆ ಮಾನ್ಸೂನ್ ಮಳೆಯಲ್ಲಿ 18% ಡೆಫಿಸಿಟ್ ಅಂದ್ರೆ ಕೊರತೆ ಆಗಿದೆ. ಜೊತೆಗೆ ನಮ್ಮ ಕಾಂಕ್ರೀಟ್ ಜಂಗಲಿಂದಾಗಿ ಮಳೆ ನೀರು ಭೂಮಿಗೆ ಇಂಗದೆ ಹಾಗೆ ರನ್ ಆಫ್ ಆಗಿ ಡ್ರೈನೇಜ್ ಸೇರ್ತಿದೆ. ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಅಂದ್ರೆ, ನಮ್ಮಲ್ಲಿರೋ 80% ಫ್ರೆಶ್ ವಾಟರ್ ಕೇವಲ ಅಗ್ರಿಕಲ್ಚರ್ ಅಂದ್ರೆ ಕೃಷಿಗೆ ಬಳಕೆ ಆಗ್ತಿದೆ. ಇಲ್ಲಿರೋ ಈ ಕ್ರೇಜಿ ಮ್ಯಾಥ್ಸ್ನ ಸ್ವಲ್ಪ ಗಮನಿಸಿ. ನಾವು ಪ್ರತಿದಿನ ಭೂಮಿಯಿಂದ ಸುಮಾರು 1,392 MLDಯಷ್ಟು ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ ಹೊರತೆಗಿತೀವಿ. ಆದರೆ ನ್ಯಾಚುರಲ್ ಆಗಿ ಭೂಮಿಗೆ ರೀಪ್ಲೆನಿಶ್ ಆಗ್ತಿರೋದು ಅಂದ್ರೆ ವಾಪಸ್ ಹೋಗ್ತಾ ಇರೋದು ಕೇವಲ 148 MLD ಮಾತ್ರ. ನಾವು ತಗೊಳ್ತಿರೋದಕ್ಕೂ ವಾಪಸ್ ಕೊಡ್ತಿರೋದಕ್ಕೂ ಎಷ್ಟು ದೊಡ್ಡ ಗ್ಯಾಪ್ ಇದೆ ಅಲ್ವಾ? 10%. ಇದೊಂದು ಸ್ಕೇರಿ ನಂಬರ್. ನಾವು ಯೂಸ್ ಮಾಡೋ ನೀರಿನಲ್ಲಿ ಬರೀ 10% ಮಾತ್ರ ಭೂಮಿಯೊಳಗೆ ರೀಚಾರ್ಜ್ ಆಗ್ತಾ ಇದೆ. ನಮ್ಮ ಬಿಲ್ಡಿಂಗ್ಗಳು, ಕಾಂಕ್ರೀಟ್ ರಸ್ತೆಗಳು ಮಳೆ ನೀರನ್ನ ಆಕ್ವಿಫರ್ಸ್ ಅಂದ್ರೆ ಅಂತರ್ಜಲಕ್ಕೆ ತಲುಪದಂತೆ ಬ್ಲಾಕ್ ಮಾಡ್ತಾ ಇರೋದೇ ಈಗಿರೋ ಬಿಗ್ಗೆಸ್ಟ್ ಪ್ರಾಬ್ಲಮ್. ಹಾಗಾದ್ರೆ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಇಲ್ಲದೆ ನಮ್ಮ ಆನ್ಸೆಸ್ಟರ್ಸ್ ಅಂದ್ರೆ ಪೂರ್ವಜರು ಈ ವಾಟರ್ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡಿದ್ರು, ಅವ್ರು ಹೇಗೆ ಸರ್ವೈವ್ ಆಗ್ತಿದ್ರು ಅಂತ ನೋಡಿದ್ರೆ ಅವರ ಸ್ಮಾರ್ಟ್ ಐಡಿಯಾಗಳು ನಮಗೆ ಖಂಡಿತವಾಗ್ಲೂ ದೊಡ್ಡ ಪಾಠ ಆಗುತ್ತೆ. ಆ ಕಾಲದಲ್ಲಿ ಅವ್ರು ಮಾಡ್ತಿದ್ದ ವಾಟರ್ ಮ್ಯಾಜಿಕ್ ನೆನ್ಸ್ಕೊಂಡ್ರೆ ರಿಯಲಿ ಅಮೇಜಿಂಗ್ ಅನ್ಸುತ್ತೆ. ಅವರು ಬಾವಡಿಗಳು ಅಂದ್ರೆ ಮಿಟಲ್ ಬಾವಿಗಳು, ಕಟ್ಲುಗಳು ಅಂದ್ರೆ ಚೆಕ್ ಡ್ಯಾಮ್ಗಳು ಮತ್ತು ಟಾಂಕ ಅಂತ ಕರೆಯೋ ಅಂಡರ್ಗ್ರೌಂಡ್ ಗುಂಡಿಗಳನ್ನ ಯೂಸ್ ಮಾಡ್ತಿದ್ರು. ಕರೆಂಟು, ಮೋಟ್ರ್ ಯಾವುದೂ ಇಲ್ಲದೆ ನ್ಯಾಚುರಲ್ ಆಗಿ ಮಳೆ ನೀರನ್ನ ಹಾರ್ವೆಸ್ಟ್ ಮಾಡಿ ವಾಟರ್ ಟೇಬಲ್ನ ಸೂಪರ್ ಆಗಿ ಮೇಂಟೈನ್ ಮಾಡ್ತಾ ಇದ್ರು. ಈಗ ನಾವು ಹಳೆ ಕಾಲಕ್ಕೆ ಹೋಗೋಕ್ಕಾಗಲ್ಲ. ಈ ಮಾಡರ್ನ್ ಪ್ರಾಬ್ಲಮ್ಸ್ಗೆ ನಮಗೆ ಸ್ಮಾರ್ಟ್ ಸೊಲ್ಯೂಷನ್ಸ್ ಬೇಕೇ ಬೇಕು. ಅದಕ್ಕೆ ನಾವೆಲ್ಲರೂ ಯೂಸ್ ಮಾಡಬಹುದಾದ ಕೆಲವು ಯೂನಿವರ್ಸಲ್ ವಾಟರ್ ಮ್ಯಾನೇಜ್ಮೆಂಟ್ ಸೂಪರ್ ಟಿಪ್ಸ್ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಹಿಯರ್ ಇಸ್ ಸೂಪರ್ ಟಿಪ್ ನಂಬರ್ 1: ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ನೀರು ಕೊಯ್ಲು. ಗ್ರೌಂಡ್ ವಾಟರ್ನ ರೀಚಾರ್ಜ್ ಮಾಡೋ ಈ ಪೇವಿಂಗ್ ಸಿಸ್ಟಮ್ಗಳು ರಿಯಲ್ ವರ್ಲ್ಡ್ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಇದನ್ನ ಪ್ರತಿಯೊಂದು ಅಪಾರ್ಟ್ಮೆಂಟ್ನಲ್ಲೂ ಬಹಳ ಸುಲಭವಾಗಿ ಅಳವಡಿಸಬಹುದು. ಯಾವುದೇ ಬಿಲ್ಡಿಂಗ್ನಲ್ಲಿ ಸುಮ್ಮನೆ ಬಿದ್ದಿರೋ ಒಂದೇ ಒಂದು ಖಾಲಿ ಟ್ಯಾಂಕ್ನ ಯೂಸ್ ಮಾಡಿ ಮಳೆ ನೀರನ್ನ ಕ್ಯಾಚ್ ಮಾಡಿದ್ರೆ ಡೈಲಿ 30,000 ಲೀಟರ್ ನೀರು ಸೇವ್ ಮಾಡ್ಬೋದು ಗೊತ್ತಾ? ಜಸ್ಟ್ 45 ನಿಮಿಷದ ಮಳೆಯಿಂದ 3 to 4 ಟ್ಯಾಂಕರ್ನಷ್ಟು ನೀರು ಸಿಗುತ್ತೆ. ಇದರಿಂದ ಆ ಎಕ್ಸ್ಪೆನ್ಸಿವ್ ಟ್ಯಾಂಕರ್ಸ್ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ ಮತ್ತು ಕೇವಲ 3 ವರ್ಷದಲ್ಲಿ ನಾವು ಹಾಕಿದ ಇನ್ವೆಸ್ಟ್ಮೆಂಟ್ ಕಂಪ್ಲೀಟ್ ಆಗಿ ಬ್ರೇಕ್ ಇವನ್ ಆಗುತ್ತೆ. ಸೂಪರ್ ಟಿಪ್ ನಂಬರ್ 2: ಟ್ರ್ಯಾಕ್ ಎವ್ರಿ ಡ್ರಾಪ್ ಅಂದ್ರೆ ಪ್ರತಿಯೊಂದು ಹನಿಯನ್ನು ಲೆಕ್ಕ ಇಡಿ. ಪ್ರತಿಯೊಂದು ಬಿಲ್ಡಿಂಗ್ನ ಪ್ರತಿಯೊಂದು ಫ್ಲ್ಯಾಟ್ಗೂ ಕ್ಲೌಡ್ ಬೇಸ್ಡ್ ವಾಟರ್ ಮೀಟರ್ ಹಾಕ್ಸ್ಬೇಕು. ಇದರಿಂದ ಯಾರು ಎಷ್ಟು ನೀರು ಯೂಸ್ ಮಾಡ್ತಿದ್ದಾರೆ ಅಂತ ಹೈಪರ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಇದೊಂದು ಪ್ರೂವನ್ ಫ್ಯಾಕ್ಟ್. ವಾಟರ್ ಮೀಟರ್ ಹಾಕಿದ ಮೇಲೆ ವಾಟರ್ ಕನ್ಸಂಪ್ಷನ್ನಲ್ಲಿ ಮ್ಯಾಸಿವ್ ಆಗಿ 20% ರಿಡಕ್ಷನ್ ಆಗಿದೆ.
ಯಾಕಂದ್ರೆ ಬಿಲ್ ನಾವೇ ಕಟ್ಟಬೇಕು, ಟ್ರ್ಯಾಕ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನ್ಯಾಚುರಲ್ ಆಗಿ ಕೇರ್ಫುಲ್ ಆಗ್ತೀವಿ, ವೇಸ್ಟೇಜ್ ತಾನಾಗೇ ನಿಲ್ಲುತ್ತೆ. ಸೂಪರ್ ಟಿಪ್ ನಂಬರ್ 3, ರೀಸೈಕಲ್ ಆ್ಯಂಡ್ ರಿಯೂಸ್. ಕೆಲವು ಸ್ಮಾರ್ಟ್ ಅಪಾರ್ಟ್ಮೆಂಟ್ಸ್ನವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ಅವರು ಸೀವೇಜ್ ವಾಟರ್ನ STP ಅಂದರೆ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಬಳಸಿ ಟ್ರೀಟ್ ಮಾಡ್ತಾರೆ. ಆ ನೀರನ್ನ ಗಾರ್ಡನ್ಗಳಿಗೆ ಮತ್ತು ಟಾಯ್ಲೆಟ್ ಫ್ಲಶ್ ಟ್ಯಾಂಕ್ಗಳಿಗೆ ಯೂಸ್ ಮಾಡ್ತಾರೆ. ಇದರಿಂದ ಫ್ರೆಶ್ ವಾಟರ್ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಸೇವ್ ಆಗುತ್ತೆ. ಈ ರಿಯಲ್ ಲೈಫ್ ಎಕ್ಸಾಂಪಲ್ ಕೇಳಿದ್ರೆ ಯಾರಿಗಾದರೂ ಥ್ರಿಲ್ ಆಗತ್ತೆ. ಒಂದು ಹೌಸಿಂಗ್ ಸೊಸೈಟಿ ಈ ಥರದ ಸ್ಮಾರ್ಟ್ ವಾಟರ್ ಸಿಸ್ಟಮ್ಸ್ನ ಇಂಪ್ಲಿಮೆಂಟ್ ಮಾಡಿ ತಮ್ಮ 16 ಲಕ್ಷ ರೂಪಾಯಿ ವಾಟರ್ ಬಿಲ್ಲನ್ನು ಬರೋಬ್ಬರಿ 52% ಕಡಿಮೆ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, ಇದು ಎಷ್ಟೊಂದು ದೊಡ್ಡ ಸೇವಿಂಗ್ಸ್ ಅಲ್ವಾ? ಇದು ನಿಜಕ್ಕೂ ಸಾಧ್ಯ ಇದೆ. ಸೂಪರ್ ಟಿಪ್ ನಂಬರ್ 4, ದ ಕ್ವಿಕ್ ಫಿಕ್ಸಸ್. ಇದು ಎಲ್ಲಕ್ಕಿಂತ ಈಸಿ ಟಿಪ್. ಲೀಕ್ ಆಗ್ತಿರೋ ನಲ್ಲಿಗಳನ್ನು ತಕ್ಷಣ ಫಿಕ್ಸ್ ಮಾಡಬೇಕು ಮತ್ತು ಎಲ್ಲ ಟ್ಯಾಪ್ಗಳಿಗೆ ಏರೇಟರ್ಸ್ ಅಥವಾ ವಾಟರ್ ಫ್ಲೋ ರಿಡ್ಯೂಸರ್ಸ್ನ ಹಾಕಿಸ್ಬೇಕು. ಇದು ಚಿಕ್ಕ ಕೆಲಸ ಆದರೂ ರಿಯಲಿ ಒಂದು ಬಿಗ್ ಇಂಪ್ಯಾಕ್ಟ್ ಕೊಡುತ್ತೆ. ಆದ್ರೆ ಇದನ್ನೆಲ್ಲ ಮಾಡೋಕೆ ಒಬ್ಬರಿಂದ ಆಗಲ್ಲ. ಟೀಮ್ ವರ್ಕ್ ಬೇಕೇ ಬೇಕು. ದಿ ಆಕ್ಷನ್ ಪ್ಲಾನ್ ಏನು ಅಂದ್ರೆ, ಕಮ್ಯುನಿಟಿಯಲ್ಲಿ ಒಂದು ಡೆಡಿಕೇಟೆಡ್ ವಾಟರ್ ಕಮಿಟಿ ಫಾರ್ಮ್ ಮಾಡಬೇಕು. ಪ್ರತಿ ತಿಂಗಳು ವಾಟರ್ ಬಿಲ್ನ ಓಪನ್ ಆಗಿ ಪಬ್ಲಿಷ್ ಮಾಡಬೇಕು. ಹೀಗೆ ಮಾಡಿದ್ರೆ ಎಲ್ಲರಲ್ಲೂ ಆಟೋಮ್ಯಾಟಿಕ್ ಆಗಿ ಅವೇರ್ನೆಸ್ ಮತ್ತು ಮೋಟಿವೇಶನ್ ಬರುತ್ತೆ. ಈ ಕಡೆ ಗವರ್ಮೆಂಟ್ ಕೂಡ ಸುಮ್ಮನಿಲ್ಲ. ನ್ಯೂಟ್ರಲ್ ಆಗಿ ನೋಡೋದಾದ್ರೆ ಎಮರ್ಜೆನ್ಸಿ ಫಂಡ್ಸ್ ರಿಲೀಸ್ ಮಾಡಿ ಎಕ್ಸಿಸ್ಟಿಂಗ್ ಬೋರ್ವೆಲ್ಗಳನ್ನ ಡೀಪೆನ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಜೊತೆಗೆ ಟ್ಯಾಂಕರ್ ರೇಟ್ಗಳನ್ನು ಕ್ಯಾಪ್ ಮಾಡ್ತಿದ್ದಾರೆ, ಅಂದರೆ ಒಂದು ಮಿತಿಗೆ ತರ್ತಿದ್ದಾರೆ. ಆದರೆ ನಾವೊಂದು ಕ್ರಿಟಿಕಲ್ ಪಾಯಿಂಟ್ ಯೋಚನೆ ಮಾಡಬೇಕು. ಟ್ಯಾಂಕರ್ ಆಪರೇಟರ್ಸು ನೀರಿಗಾಗಿ 20 ಕಿಲೋಮೀಟರ್ವರೆಗೂ ಟ್ರಾವೆಲ್ ಮಾಡಬೇಕಾಗತ್ತೆ. ಹಾಗಾಗಿ ಗವರ್ಮೆಂಟ್ ರೇಟ್ ಫಿಕ್ಸ್ ಮಾಡಿದ್ರೂ ಕೂಡ ಲಾಂಗ್ ಟರ್ಮ್ನಲ್ಲಿ ಈ ಪ್ರೈಸ್ ಕ್ಯಾಪಿಂಗ್ ನಿಜವಾಗ್ಲೂ ಸಸ್ಟೈನಬಲ್ ಆಗುತ್ತಾ? ಖಂಡಿತ ಕಷ್ಟ ಇದೆ. ಸೊ ದಿ ಅಲ್ಟಿಮೇಟ್ ಟೇಕ್ಅವೇ ಏನು? ನಾವು ಬರೀ ಟ್ಯಾಂಕರ್ ಮಾಫಿಯಾ ಅಥವಾ ಖಾಲಿಯಾಗಿರೋ ಗ್ರೌಂಡ್ ವಾಟರ್ ಮೇಲೆ ಡಿಪೆಂಡ್ ಆಗಬಾರ್ದು. ಬಿಲ್ಡಿಂಗ್ನಲ್ಲಿ ನಾವೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೀಟರ್ಸ್ ಹಾಕಿ ಸ್ಮಾರ್ಟ್ ಸಿಸ್ಟಮ್ ಬಿಲ್ಡ್ ಮಾಡಬೇಕು. ಬಿಕಾಸ್ ಎವ್ರಿ ಡ್ರಾಪ್ ಕೌಂಟ್ಸ್. ಫೈನಲಿ, ಪವರ್ ನಮ್ಮ ಕೈಯಲ್ಲೇ ಇದೆ. ಹೀಗೆ ಕಾಯ್ತಾ ಕೂತು ನಲಿಗಳು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕಾ ಅಥವಾ ಇವತ್ತೇ ಆಕ್ಷನ್ ತಗೋಬೇಕಾ? ಇದೊಂದು ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ. ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಇವತ್ತಿನ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನೀರಿನ ಎಕ್ಸ್ಪೀರಿಯನ್ಸ್ನ ಬರೀರಿ. ಹಾಗೆ ನೆಕ್ಸ್ಟ್ ಯಾವ ಟಾಪಿಕ್ ನಾವು ಕವರ್ ಮಾಡಬೇಕು ಅಂತಾನೂ ಸಜೆಸ್ಟ್ ಮಾಡಿ. ಟಾಟಾ.